ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಶಠಮರ್ಷನ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಂತಂದ್ರೆ ನನಗೆ ಕೇಳಿ ತುಂಬಾ ಖುಷಿ ಆಯ್ತು. ಆಶ್ಚರ್ಯ ಜೊತೆ ಒಂದು ಸಂಭ್ರಮ ಸಡಗರ. ಏನಿಲ್ಲ, ದಯವಿಟ್ಟು ಎಲ್ಲರೂ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ ದಯವಿಟ್ಟು ಆ ಡೇಟ್ ನ ಬ್ಲಾಕ್ ಮಾಡಿ ಇಟ್ಕೊಳ್ಳಿ. ಯಾಕೆಂತಂದ್ರೆ ಒಂದಲ್ಲ ಎರಡು ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ಬರ್ತಾ ಇದೆ. ಒಂದೇ ಪ್ರೊಡಕ್ಷನ್ ಇಂದ, ಒಂದೇ ನಿರ್ದೇಶಕರ ಕೈ ಚಳಕದಿಂದ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲಾರ ಮನೇಲೂ ಲಕ್ಷ್ಮಿ ಹಬ್ಬ ದಿವಸ ಒಂದು ಕಲಶನ ಕೂರಿಸಿ ಪೂಜೆ ಮಾಡ್ತಾರೆ. ಸೊ ನಮ್ಮ ವಿಶೇಷ ಏನು ಅಂತ ಅಂದ್ರೆ, ಇದು ವಿಶೇಷ ಸಂಭ್ರಮ ಸಾಧನೆ ಏನು ಅಂತಂದ್ರೆ, ಲಕ್ಷ್ಮಿ ಹಬ್ಬಕ್ಕೆ ನಾವು 2 ಲಕ್ಷ್ಮಿ ಕಲಶನ ಕೂರಿಸಿ ಪೂಜೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ನೀವು ಆಶೀರ್ವಾದ ಮಾಡ್ಬೇಕು. ಕಸ್ಟಡಿ ಅಂತ ಭೀಮಾ ಆದ್ಮೇಲೆ ನನ್ನ ಇನ್ನೊಂದು ಮುಖ್ಯ ಪಾತ್ರಧಾರಿಯಾಗಿ ದುರ್ಗಾ ಪರಮೇಶ್ವರಿಯಾಗಿ ನಿಮ್ ಮುಂದೆ ನಾನು ಕಾಣ್ಣ ಸಿಗ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಇನ್ಸ್ಪೆಕ್ಟರ್ ದುರ್ಗಾ ಪರಮೇಶ್ವರಿ ಅಂತ. ಸೊ ದುರ್ಗಾ ರೆಡಿ ಆಗಿದ್ದಾಳೆ ನಿಮ್ ಮುಂದೆ ಬರೋದಕ್ಕೆ. ಹೊಸ ಕೇಸನ್ನ ತಗೊಂಡು ಬರ್ತಾ ಇದ್ದೀನಿ ನಿಮ್ ಮುಂದೆ. ಇದೇ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ. ವಿಶೇಷ ಅಂತಂದ್ರೆ ಎಲ್ಲಾ ಪಾತ್ರನೂ ತುಂಬಾ ವಿಶೇಷವಾಗಿದೆ ಇಡೀ ಸಿನಿಮಾ. ನನಗೆ ಗಮನ ಸೆಳೆದಿದ್ದೇನು ಅಂತಂದ್ರೆ, ಈ ಕಂಪ್ಲೀಟ್ ಟೀಮ್ ನನಗೆ ತುಂಬಾ ಗಮನ ಸೆಳೀತು. ನಾನು ಎಲ್ಲಾ ಕಡೆ ಹೇಳ್ತಿರ್ತೀನಿ ಏನಂತಂದ್ರೆ, ಟೈಮ್ ವೇಸ್ಟ್ ಮಾಡದೆ, ಎಲ್ಲೂ ಎನರ್ಜಿ ವೇಸ್ಟ್ ಮಾಡ್ಕೊಳ್ದೆ, ತುಂಬಾ ಅಚ್ಚುಕಟ್ಟಾಗಿ ಆರಾಮಾಗಿ, ಯಾವ ಗಡಿಬಿಡಿ ಇಲ್ಲದೆ ಆರಾಮಾಗಿ ಅಚ್ಚುಕಟ್ಟಾಗಿ ಕಮ್ಮಿ ದಿವಸದಲ್ಲಿ ಒಂದು ಅದ್ಭುತವಾದ ಸಿನಿಮಾನ ಇವರು ತೆಗೆದ್ರು. ಅದ್ ನಂಗೆ ಸಖತ್ ಅಂದ್ರೆ ಸಖತ್ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಸಿನಿಮಾ ಅಂದಾಗ ಇಷ್ಟು ಡೇಟ್ಸ್, ಇಷ್ಟು ಟೈಮ್ ಅಂತ ಆಗ್ಬಿಡುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಮುಗಿಸಿ ಅಚ್ಚುಕಟ್ಟಾಗಿ ರಿಲೀಸ್ ರೆಡಿ ಆಗಿದೆ ನಮ್ಮ ಕಸ್ಟಡಿ ಸಿನಿಮಾ. ಸೊ ಅದೇ ಡೇಟ್ ನಲ್ಲಿ ಪಾಲ್ಗುಣಿ ಅಂತ ಇನ್ನೊಂದು ವಿಭಿನ್ನ ಕತೆ ಹೊತ್ಕೊಂಡು ಇನ್ನೊಂದು ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ಬರ್ತಾ ಇದೆ. ಸೇಮ್ ಆಗಸ್ಟ್ 8ನೇ ತಾರೀಕು. ನಾನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಮರೀದೆ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿವಸ 2 ಸಿನಿಮಾನ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ. ನಾನ್ ನಿಮ್ಮಲ್ಲಿ ತುಂಬಾ ಮನವಿ ಮಾಡೋದು ಏನು ಅಂತ ಅಂದ್ರೆ, ಸಿನಿಮಾ ಕಾಂಪ್ಲಿಮೆಂಟ್ ಆಗ್ಲಿ ಕಂಪ್ಲೇಂಟ್ ಆಗ್ಲಿ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟೆ ಕೊಡಿ. ಕಾಂಪ್ಲಿಮೆಂಟ್ ಆದ್ರೂ ಸಂತೋಷ, ಕಂಪ್ಲೇಂಟ್ ಆದ್ರೂ ಸಂತೋಷ, ಆದ್ರೆ ದಯವಿಟ್ಟು ನೀವೇ ಸಿನಿಮಾನ ನೋಡ್ಬಿಟ್ಟು ಕೊಡಿ. ಥ್ಯಾಂಕ್ ಯು ಸೋ ಮಚ್.